ಉಫ್, ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್, ಎಲ್ಲ ಕಡೆನೂ ಟಾಕ್ಸಿಕ್. ನಾನು ನಿಜವಾಗ್ಲೂ ಈ ಒಂದು ಟಾಕ್ಸಿಕ್ ಟೀಸರ್ ನೋಡುವಾಗ ನಾನು ಕನ್ನಡ ಫಿಲಮ್ ಟೀಸರ್ ನೋಡ್ತಾ ಇದ್ದೀನ ಇಲ್ಲ ಯಾವುದೇ ಒಂದು ಇಂಗ್ಲೀಷ್ ಫಿಲಮ್ ಟೀಸರ್ ನೋಡ್ತಾ ಇದ್ದೇನೆ ಅಂದ್ಕೊಂಬಿಟ್ಟೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಗುರು. ಈ ಒಂದು ಮೇಕಿಂಗಲ್ಲಿ ಆಗಿರ್ಬೋದು, ಎಡಿಟಿಂಗು, ಆಡಿಯೋ ಎಲ್ಲ ಒಂದು ಆಸ್ಪೆಕ್ಟಿಂದನೂ ಪರ್ಫೆಕ್ಟಾಗಿ ಮಾಡಿದ್ದಾರೆ. ನಾನು ಈ ಒಂದು ಸ್ಟಾರ್ಟಿಂಗ್ ಈ ಒಂದು ಟೀಸರ್ ನೋಡುವಾಗ ಲೈಕ್ ಒಂದು ಇಂಗ್ಲೀಷ್ ಮೂವಿ ಫೀಲ್ ಕೊಡ್ತಾಯಿತ್ತು. ಲೈಕ್ ಕನ್ನಡಗಿಂತನೂ ಇಂಗ್ಲೀಷ್ ಮೂವಿ ಫೀಲ್ ನನಗೆ ಜಾಸ್ತಿ ಕೊಡ್ತಾಯಿತ್ತು ಈ ಒಂದು ಟೀಸರ್ ನೋಡುವಾಗ. ಲೈಕ್ ನಾನು ಅವಾಗ ಅಂದ್ಕೊಂಡೆ, ಎಸ್ ಸರ್ ಹೇಳ್ದಂಗೆ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತನೂ ಜಾಸ್ತಿನೇ ಈ ಒಂದು ಟೀಸರಲ್ಲಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಹಾಗೆ ನೋಡ್ತಾ ನೋಡ್ತಾ ನನಗೊಂದು ಇಂಗ್ಲೀಷಲ್ಲಿ ಒಂದು ಗೇಮ್ ಆಫ್ ಥ್ರೋನ್ಸ್ ಅಂತ ಒಂದು ಸೀರೀಸ್ ಇದೆ. ಆ ಒಂದು ಗೇಮ್ ಆಫ್ ಥ್ರೋನ್ಸ್ ಸೀರೀಸ್ ನೆನಪಾಯಿತು ಆ ಒಂದು ಮಧ್ಯದಲ್ಲಿ ಸೀನ್ ನೋಡ್ಬಿಟ್ಟು ನನಗೆ. ಹಾಗೆ ಇನ್ನೊಂದು ಆಸ್ಪೆಕ್ಟಲ್ಲಿ ನೋಡೋದಾದರೆ ಆ ಒಂದು ಕಾರಲ್ಲಿ ಬಂದು ಆ ಒಬ್ಬ ಅಜ್ಜ ಇಳಿತಾನಲ್ಲ, ಆ ಒಂದು ಸೀನ್ ಮಾತ್ರ ಫುಲ್ಲು ಸೈಕ್ ಗುರು. ಅದೊಂಥರ ಹಾಲಿವುಡ್ ಸೀನ್ ಥರ ಇದೆ. ಈ ಫುಲ್ ಟೀಸರ್ ಪೂರ್ತಿನೇ ಹಾಲಿವುಡ್ ಸೀನ್ಸ್ ಅಂತ ಅನ್ಕೊಂಬಿಡಿ. ಹಾಗೆ ಈ ಒಂದು ಟಾಕ್ಸಿಕ್ ಮೂವಿಗೆ ಒಂದು ಮೇನ್ ಕ್ರೆಡಿಟ್ಸ್ ಯಾರಿಗೂ ಹೋಗಬೇಕು ಅಂದರೆ ಡೈರೆಕ್ಟರ್ ಗೀತು ಮೋಹನ್ ದಾಸ್ಗೆ, ಹಾಗೆ ಎಸ್ ಸರ್ಗೂ ಕೂಡ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಗೀತು ಮೋಹನ್ ದಾಸ್ ಅವ್ರದ್ದು ಇದು ಫಸ್ಟ್ ಫಿಲಮು ನಮ್ಮ ಕನ್ನಡದಲ್ಲಿ. ಮಲಯಾಳಮಲ್ಲಿ ಮೂತಾನ್ ಹಾಗೆ ಮತ್ತಷ್ಟು ಫಿಲಮ್ಗಳು ಮಾಡಿದ್ದಾರೆ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಡೈರೆಕ್ಟ್ ಮಾಡ್ತಾ ಇರೋದು. ಹಾಗೆ ಮೊಟ್ಟ ಮೊದಲ ಬಾರಿಗೆ ಹೆಸರು ಕೂಡ ಒಂದು ಸ್ಟೋರಿ ರೈಟಿಂಗ್ ಬರೀತಾ ಇದ್ದಾರೆ. ಇನ್ನು ಯಾವ ಥರ ಇರ್ಬೋದು ನೀವು ಯೋಚನೆ ಮಾಡಿ. ಹಾಗೆ ಮ್ಯೂಸಿಕಲ್ಲಿ ಬರೋದಾದರೆ ದ ಒನ್ ಆ್ಯಂಡ್ ಓನ್ಲಿ ಮ್ಯೂಸಿಕ್ ಕಂಪೋಸರ್ ರವಿ ಬಸ್ರೂ ಸರ್, ಯು ಆರ್ ದ ರಿಯಲ್ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ ಮ್ಯೂಸಿಕ್ ಸರ್. ನನಗೆ ಅವ್ರ ಬಗ್ಗೆ ಮಾತೇ ಇಲ್ಲ, ರವಿ ಬಸ್ರೂ ಸರ್ ಬಗ್ಗೆ. ಯಾಕಂದರೆ ಅವರು ಎಲ್ಲ ಇಂಟರ್ವ್ಯೂಲಿ ಹೇಳ್ತಾ ಇರ್ತಾರೆ, ನಾವು ಜಾಸ್ತಿ ಮಾತಾಡೋಕ್ಕಿಂತ ನಾವು ಒಂದು ಕೆಲಸದಲ್ಲಿ ತೋರಿಸ್ಬೇಕು ಅಂತ. ಅದೇ ರೀತಿ ಅವರು ಈ ಒಂದು ಫಿಲಮಲ್ಲಿ ಮಾಡಿ ತೋರಿಸಿದ್ದಾರೆ. ಇದೊಂದೇ ಫಿಲಮ್ ಅಂತಲ್ಲ, ನೀವು ಮುಂಚೆ KGF 2, KGF ಹಾಗೆ ಉಗ್ರಮಲ್ಲಿ ಹಾಗೆ ಎಷ್ಟೋ ಫಿಲಮ್ಗಳಲ್ಲಿ ತೋರಿಸಿದ್ದಾರೆ. ರವಿ ಬಸ್ರೂರ್ ಸರ್, ಯು ಆರ್ ದ ರಿಯಲ್ ಓಜಿ ಸರ್. ನೆಕ್ಸ್ಟ್ ಬರೋದಾದರೆ ಎಡಿಟರ್ ಉಜ್ವಲ್ ಕುಲಕರ್ಣಿ ಬ್ರೋ, ಯು ಆರ್ ದ ರಿಯಲ್ ಓಜಿ ಬ್ರೋ. ಹೇಳಬೇಕು ಅಂದರೆ ಮಾತೇ ಅಲ್ಲ. ನಾವು ಆಲ್ರೆಡಿ KGF 2 ನೋಡಿದ್ದೀವಿ. ಆ ಒಂದು ಎಡಿಟಿಂಗ್ ಜಾಬ್ಗೆ ಎಷ್ಟು ಪ್ಯಾಷನೇಟಿಂದ ವರ್ಕ್ ಮಾಡಿದ್ದೀರಾ, ಹಾಗೆ ಈ ಒಂದು ಟಾಕ್ಸಿಕಲ್ಲೂ ಕೂಡ ಎಷ್ಟು ಪ್ಯಾಷನೇಟಾಗಿ ಎಡಿಟಿಂಗ್ ಮಾಡಿದ್ದೀರಾ ಅಂತ. ಆ್ಯಕ್ಚುಲಿ ನಾವು ಏನು ವರ್ಡ್ಸೇ ಇಲ್ಲ ಆ ಒಂದು ನಿಮ್ಮೊಂದು ವರ್ಕ್ಸಿಗೆ. ನೀವು ಆ್ಯಸ್ ಎ ಯಶ್ ಫ್ಯಾನ್ ಆಗಿ ಅವ್ರದ್ದೇ ಒಂದು ಫಿಲಮ್ಸ್ಗೆ ಎಡಿಟ್ ಮಾಡಿದ್ದೀರಾ ಅಂದರೆ ಯು ಆರ್ ದ ಗ್ರೇಟ್ ಬ್ರೋ. ಹಾಗೆ ನೀವು ಈ ಒಂದು ಯಶ್ ಸರ್ ಫಿಸಿಕ್ ನೋಡಿದ್ರೆ ತುಂಬ ಚೇಂಜಸ್ ಆಗಿದೆ ರೀಸೆಂಟ್ KGF 2ಗೂ ಹಾಗೆ ಈ ಒಂದು ಟಾಕ್ಸಿಕ್ಗೂ. ಯಶ್ ಸರ್ ಫಿಸಿಕ್ ಕೂಡ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಈ ಒಂದು ಟಾಕ್ಸಿಕ್ ಫಿಲಮ್ಗೋಸ್ಕರ. ಹಾಗೆ ಅವರು ಯಾವಾಗಲೂ ಒಂದು ರೀಸೆಂಟ್ ಇಂಟರ್ವ್ಯೂಲಿ ಹೇಳಿದ್ದಾರೆ, ಆ್ಯಕ್ಚುಲಿ ಯಾವುದೊಂದು ಮನದ ಕಡಲು ಆಡಿಯೋ ಲಾಂಚಲ್ಲಿ ಅಪ್ಗ್ರೇಡ್ ಆಗೋಣ ನಾವು ಕೂಡ ಎಲ್ಲರಂತೆ ಅಂತ. ಅದೇ ರೀತಿ ಅವರು ಅಪ್ಗ್ರೇಡ್ ಆಗ್ತಾನೆ ಹೋಗ್ತಿದ್ದಾರೆ. ಅವ್ರ ಫಿಲಮ್ಸಲ್ಲಿ ಆಗಿರ್ಬೋದು, ಅವರ ಲೈಫ್ ಸ್ಟೈಲಲ್ಲಿ ಆಗಿರ್ಬೋದು, ಎಲ್ಲ ಆಸ್ಪೆಕ್ಟಿಂದನೂ ಅವರು ಅಪ್ಡೇಟ್ ಆಗ್ತಾನೆ ಹೋಗ್ತಿದ್ದಾರೆ. ನಿಜ ಹೇಳಬೇಕು ಅಂದರೆ ಈ ಒಂದು ಯಾರ್ಯಾರು ನಮ್ಮ ಕನ್ನಡಿಗರು ನೋಡಿದ್ದೀರಾ ಈ ಒಂದು ಟೀಸರ್ನ, ಯಾರೂ ಕೂಡ ಈ ಥರ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಯಾಕಂದರೆ ನಮಗೆ ಮುಂಚೆನೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯಶ್ ಅವರು ಹೇಳಿದ್ದಾರೆ ಅಂದರೆ ಪಕ್ಕ ಒಂದು ಚೆನ್ನಾಗಂತೂ ಇರುತ್ತೆ ಅಂತ ಒಂದು ಬೇಸಿಕ್ ಥಿಂಗ್ ನಮಗೆ ಗೊತ್ತಿತ್ತು. ಬಟ್ ಇದು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಹಾಲಿವುಡ್ ರೇಂಜಿಗೆ ತೊಗೊಂಡೋಗ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ನ ಯಶ್ ಸರ್. ಅವ್ರಿಗೆ ನಾವು ಕನ್ನಡಿಗರು ಯಾವತ್ತೂ ಕೂಡ ಗ್ರೇಟ್ಫುಲ್ ಆಗಿರಬೇಕು. ಯಾಕಂದರೆ ಒಂದು ಕನ್ನಡ ಇಂಡಸ್ಟ್ರಿನ ಹಾಲಿವುಡ್ಗೆ ತೊಗೊಂಡೋಗೋದು ಅಷ್ಟೊಂದು ಈಸಿ ಅಲ್ಲ. ಯಶ್ ಸರ್ ಹೆಂಗಂದರೆ ಒಂಥರ ಆಸ್ಟ್ರಾಲಜರ್ ಇದ್ದಂಗೆ. ಅವರು ಒಂದು ಇಂಟರ್ವ್ಯೂಲಿ ಹೇಳಿದರು, ವಾಚ್ ಔಟ್ ಗಾಯ್ಸ್, ಕನ್ನಡ ಫಿಲಮ್ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ. ಅದೇ ರೀತಿ ಬೇರೆ ಲೆವೆಲ್ಗೇನು ಈ ಹಾಲಿವುಡ್ ಲೆವೆಲ್ಗೆ ಹೋಗ್ತಾ ಇದೆ. ಇದೆಲ್ಲ ನಿಮ್ಮಿಂದ ಸಾಧ್ಯ ಸರ್, ನಿಮ್ಮಿಂದ. ಕೊನೆಯದಾಗಿ ಒಂದು ಟೀಸರಲ್ಲಿ ಒಂದು ಸ್ವಾಗ್ ಲುಕ್ ಯಶ್ ಸರ್ದು. ಯಾಕಂದರೆ ಆ ಒಂದು ದೊಡ್ಡ ಡೈಲಾಗ್ ಇದೆ ನೋಡಿ, ಡ್ಯಾಡ್ ಈಸ್ ಹೋಮ್. ಅದೊಂದು ಡೈಲಾಗೇ ಸಾಕು ಒಂದು ಟ್ರೆಂಡ್ನ ಬ್ರೇಕ್ ಮಾಡೋಕ್ಕೆ.
ಎಲ್ಲರೂ ಕೂಡ 19th ಮಾರ್ಚು ಟಾಕ್ಸಿಕ್ ಫಿಲಮ್ಗೆ ನೋಡೋದು ಮರಿಬೇಡಿ. ಯಾಕಂದರೆ ಇದು ಕನ್ನಡದಲ್ಲೇ ಒಂದು ದೊಡ್ಡ ಮಟ್ಟದ ಫಿಲಮ್ ಆಗೋ ಚಾನ್ಸಸ್ ಇದೆ. ಸೊ ಎಲ್ಲರೂ ಕೂಡ ಒಂದು ಯಾವುದೇ ಒಂದು ಫ್ಯಾನ್ಸ್ ವಾರ್ ಇಲ್ಲದೆ, ಯಾವುದೇ ಒಂದು ಭೇದ ಭಾವ ಇಲ್ಲದೆ ಕನ್ನಡ ಫಿಲಮ್ಗೋಸ್ಕರ ಬನ್ನಿ, ನೋಡಿ, ಅರಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.